ಪವಿತ್ರ ಇಲ್ಲಿ ಬೆಡ್ ಮೇಲೆ ಏನೋ ಮಾಡ್ತಾರೆ. ಅದೇ ಟೈಮಿಗೆ ದೇವ್ ಬರ್ತಾನೆ. ದೇವ್ ಬಂದಿದ್ದು ನೋಡಿ ಪವಿತ್ರ ಆದರೆ ದೇವ್ ಸರ್ ಏನೋ ಒಳ್ಳೆ ನಿರ್ಧಾರ ತೊಗೊಂಡ ಇದ್ದಾರೆ ನಮ್ರತನ ಬಗ್ಗೆ ಅಂತೆಲ್ಲ ಹೇಳಿ ಮತ್ತೆ ಬಾರ್ಡ್ರ್ ರೆಡಿ ಮಾಡ್ತಾ ಇರ್ತಾಳೆ ದಿನ ಅಲ್ಲಿ ಇಬ್ಬರ ಮಧ್ಯದಲ್ಲಿ. ಅದು ಒಳ್ಳೆ ಇಂಡಿಯಾ ಪಾಕಿಸ್ತಾನ ಅದೇನೋ ಬಾರ್ಡ್ರ್ ರೆಡಿ ಇದೆ ರೀ ಅಂತೆಲ್ಲ ಹೇಳಿರ್ತಾನೆ, ತಮಾಷೆ ಮಾಡ್ತಾ ಅದೆಲ್ಲ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಬಂದು ಸ್ಮೈಲ್ ಮಾಡ್ತಾನೆ. ಪವಿತ್ರ ಹೋಗಿ ಮಾತಾಡ್ತಾ ದೇವ್ ಹತ್ರ ಹೋಗಿ, ದೇವ್ ಸರ್ ಅದು ಅಂತೆಲ್ಲ ಹೇಳಿ ಪವಿತ್ರ ಅವರೇ ಅಂದಾಗ, ದೇವ್ ಸರ್ ನೀವು ನಿಮ್ಮ ಅತ್ತೆಗೆ ಮಾತು ಕೊಟ್ಟಿದ್ದು ನಾನು ಕೇಳಿಸ್ಕೊಂಡೆ, ಪಾಪ ಅವ್ರು ತುಂಬ ನೊಂದ್ಕೊಂಡಿದ್ದಾರಲ್ವ ಅಂತೆಲ್ಲ ಹೇಳಿದಾಗ, ಅದೇ ಇವತ್ತಿನ ಈ ಘಟನೆಯಿಂದ ನಮ್ರತಾ ಮೇಡಮ್ಗೂ ತುಂಬ ಬೇಜಾರಾಗಿರುತ್ತೆ ಅಂತೆಲ್ಲ, ಆದರೆ ಅವ್ರ ಜವಾಬ್ದಾರಿ ನಂದೇ ಅಂತ ನೀವು ಭರವಸೆ ಕೊಟ್ಟಿದ್ದು ನನಗೆ ತುಂಬ ಖುಷಿ ಆಯಿತು ದೇವ್ ಸರ್ ಅಂತೆಲ್ಲ ಹೇಳಿದ್ರೆ, ದೇವ್ ಸ್ಮೈಲ್ ಅಂದಾಗೆ ಏನು ಮಾಡಬೇಕಂತ ಒಬ್ಬ ಮನುಷ್ಯನ ಜೀವನದ ಒಂದು ಇನ್ಸಿಡೆಂಟ್ಗೆ ಒಂದು ನಿರಾಸೆಗೆ ಮುಗ್ದೋಗಲ್ಲ ಪವಿತ್ರ ಅವರೇ ಅಂತೆಲ್ಲ ಹೇಳ್ತಾರೆ. ನಾವು ಎಲ್ಲ ದಾರಿನೂ ಮುಚ್ಚೋಯ್ತು ಅಂತ ಅಳ್ತಾ ಕುಂತಿರ್ಬೇಕು, ಆದರೆ ಆ ದೇವರು ಅದಕ್ಕಿಂತ ಅದ್ಭುತವಾಗಿರೋ ಬಾಗಿಲನ್ನ ನಮಗೋಸ್ಕರ ತೆಗ್ದಿರ್ತಾನೆ. ನಮ್ರತನ ಜೀವನದಲ್ಲೂ ಅದೇ ಆಗುತ್ತೆ ಅಂತೆಲ್ಲ ಹೇಳಿದೆ. ನಾನು ಯಾವತ್ತೂ ಅವ್ರನ್ನ ಸುಳ್ಳು ಭರವಸೆ ಕೊಡಲ್ಲ ಪವಿತ್ರ. ಇವತ್ತು ನಾವು ಅತ್ತೆ ಅವ್ರ ಕಣ್ಣಲ್ಲಿ ಕಂಡಿರೋ ಕಣ್ಣೀರು ಜಾಸ್ತಿ ದಿವಸ ಇರೋಕ್ಕೆ ಬಿಡೋದು. ನಮ್ರತಾ ಲೈಫ್ ಖಂಡಿತವಾಗ ಅವಳ ಫ್ಯೂಚರ್ ಬಗ್ಗೆ ಯಾರು ಭಯ ಪಡಬೇಕಾಗಿಲ್ಲ ಅಂತೆಲ್ಲ ಹೇಳ್ತಾರೆ. ಅಷ್ಟಕ್ಕೂ ದೇವ್ ಸರ್ ಅವ್ರಿಗಾಗಿ ಏನು ಪ್ಲ್ಯಾನ್ ಮಾಡಿದಾರ ಅಂತೆಲ್ಲ ಹೇಳ್ತಾರೆ. ಕ್ಯೂರಿಯಾಸಿಟಿ ಇರುತ್ತೆ. ಹಲೋ, ನೀವು ಎಲ್ಲ ಥರ ಏನು ಪ್ಲ್ಯಾನ್ ಅಂತ ಪ್ರಶ್ನೆ ಮಾಡಬೇಡ್ರಿ ಅಂತೆಲ್ಲ ಹೇಳ್ತಾನೆ. ಇನ್ನು 1 ವಾರ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಅಂತೆಲ್ಲ ಹೇಳಿದಾಗ ಅವಾಗ ಪವಿತ್ರ ಖುಷಿಯಿಂದ ಅದ. ದೇವನು ತುಂಬ ಅಂದರೆ ತುಂಬಾ ಖುಷಿ ಪಡ್ತಾನೆ. ಬೆಳಕಾಗುತ್ತೆ. ಬೆಳಕಾದಾಗ ಇಲ್ಲಿ ಇವರು ಮೇಡಮ್ ಅವರು ಒಬ್ಬರೇ ನಿಂತಿರ್ತಾರೆ, ರಾಧಿಕಾ ಮೇಡಮ್ ಅವರು. ಅಲ್ಲಿಗೆ ಅವ್ರ ಹಸ್ಬೆಂಡ್ ಇರ್ತಾರಲ್ಲ ಅವ್ರು ಬರ್ತಾರೆ. ಅವ್ರು ಕಾಫಿ ತೊಗೊಂಬಂದಿರ್ತಾರೆ. ರಾಧಿಕಾ ತಗೋ ಅಂತೆಲ್ಲ ಹೇಳಿ ಕಾಫಿ ಕೊಡ್ತಾರೆ. ಕಾಫಿ ಕೊಟ್ಟರು ಅವ್ರು ರಾಧಿಕಾ ಮೇಡಮ್ ಅವರು ರೆಸ್ಪಾನ್ಸ್ ಮಾಡಲ್ಲ, ಕಾಫಿನೂ ತೊಗೊಳಲ್ಲ. ಹಂಗೆ ಕೈ ಕಟ್ಕೊಂಡು ನಿಂತಿರ್ತಾರೆ. ಅವ್ರದ್ದೊಂದು ಸ್ಟೈಲ್ ಇದೆಯಲ್ಲ, ಕೈ ಕಟ್ಕೊಂಡು ನಿಂತಿರೋದು. ರಾಧಿಕಾ, ನಿನಗೆ ಅಪ್ಪ ತಗೊಂಡಿರೋ ನಿರ್ಧಾರ ಒಂದು ರೀತಿ ಒಳ್ಳೇದಾಯಿತು ಅನಿಸುತ್ತೆ ಅಂತೆ. ಇಷ್ಟು ದಿವಸ ಇಡೀ ಮನೆ ನೀನು ಒಬ್ಬಳೇ ಹೊತ್ತು ಸುಸ್ತಾಗ ಈ ಒಂದು ರೀತಿ ಜವಾಬ್ದಾರಿಗಳು ಏನು ಮುಂದಾದರೂ ಸ್ವಲ್ಪ ರಿಲ್ಯಾಕ್ಸ್ ಆಗಿರು. ಆ ಪವಿತ್ರ ಚಿಕ್ಕವಳು ನಿಧಾನವಾಗಿ ಎಲ್ಲ ಕಲ್ತ್ಕೊತಾಳ ಅಂತೆಲ್ಲ ಹೇಳ್ತಾರೆ. ಸಾರ್ ಹೇಳಿದಾಗ, ನಿಜ ಹೇಳಬೇಕು ಅಂದರೆ ಆ ಬೀಗದ ನನಗೆ ಇನ್ನೇನು ಬೇಜಾರಿಲ್ಲ, ಬೀಗದ ಕೈ ಹೋಗಿರೋ ಆ ಜವಾಬ್ದಾರಿಯಿಂದ ನನಗೆ ಮುಕ್ತಿ ಸಿಕ್ಕಿತು ಅಂತೆಲ್ಲ ಹೇಳ್ತಾರೆ. ಆದರೆ ನನಗೆ ಈಗ ಶುರುವಾಗಿರೋ ಟೆನ್ಷನ್ ಈ ಮನೆ ಖರ್ಚು ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ ಅಂತೆಲ್ಲ ಹೇಳಿದೆ. ಸಾರ್ ಗಾಬರಿ ಆಗ್ತಾರೆ. ನನ್ನ ಬಗ್ಗೆ ಇಷ್ಟು ವರ್ಷ ನಿಮ್ಮವರೆಗಿನ ಬದುಕು, ಆ ರಹಸ್ಯದ ಸಂಬಂಧ, ಅದಕ್ಕೆ ಬೇಕಾದ ಹಣ, ಇದು ಯಾರ್ದು ಗೊತ್ತಾಗ್ದಂಗೆ ನಾನು ಕವರ್ ಮಾಡ್ಕೊಂಡು ಬಂದೆ ಅಂತೆಲ್ಲ. ಯಾಕೆ ಗೊತ್ತಾ? ನಿಮ್ಮೇಲೆ ಪ್ರೀತಿ ಇದೆ ಅಂತಲ್ಲ, ಇನ್ನು ಮುಂದೆ ಈ ಮನೆ ಫೈನಾನ್ಷಿಯಲ್ ಕಂಟ್ರೋಲ್ ನನ್ನ ಕೈಲಿರಲ್ಲ. ನಾಳೆ ದಿವಸ ನಿಮ್ಮ ಆ ಹೊರಗಿನ ಸಂಬಂಧಕ್ಕೆ ಹಣದ ಅವಶ್ಯಕತೆ ಬೀಳುತ್ತೆ. ಆವಾಗ ಏನು ಮಾಡ್ತೆ? ಆ ಪವಿತ್ರ ಮುಂದೆ ಕೈ ಚಾಚ್ತೀರಾ ಅಂತೆಲ್ಲ ಹೇಳಿ ಆವಾಗ ನಿಮ್ಮ ಬಣ್ಣ ಬಯಲಾಗುತ್ತೆ, ಗೋವರ್ಧನ್ ದೇಶ್ಮುಖ್ ಬಣ್ಣ ಬಯಲಾಗುತ್ತೆ ಅಂತೆಲ್ಲ ಹೇಳ್ತಾ ಅವರು ಇಷ್ಟು ವರ್ಷ ನಾನು ಕಾಪಾಡ್ಕೊಂಬಂದಿರೋ ಮನೆ ಗೌರವ, ಮಕ್ಕಳ ನಿಮ್ಮೇಲಿರೋ ನಂಬಿಕೆ, ಇದೆಲ್ಲ ಒಂದೇ ಕ್ಷಣದಲ್ಲಿ ಮಣ್ಣು ಪಾಲಾಗುತ್ತೆ ಅನ್ನೋ ಭಯ ನನಗೆ ಕಾಡ್ತಾ ಇದೆ ಅಂತೆಲ್ಲ ಹೇಳಿದಾಗ, ನನಗೆ ಮಾಡಿರೋ ದ್ರೋಹನ ಈ ರಾಧಿಕಾ ಈ ಮನೆಗೋಸ್ಕರ ಸಹಿಸ್ಕೊಂಡ್ಲು ಅಂತೆಲ್ಲ ಹೇಳ್ತಾ ಇರ್ತಾರೆ ಮೇಡಮ್ ಅವರು. ಆದರೆ ನಿಮ್ಮ ಮುದ್ದಿನ ಮಗ ದೇವ್ ಇನ್ನು ಬಾಯಿ ತುಂಬ ಸೊಸೆ ಅಂತ ಪವಿತ್ರ ಅಂತ ಕರಿತಾರೆ. ಅವಳಿಗೆ ಈ ವಿಷಯ ಗೊತ್ತಾಯ್ತು. ನಿಮ್ಮನ್ನು ಯಾವತ್ತಾದರೂ ಗೌರವದಿಂದ ನೋಡ್ತಾರಾ ಅಂತೆಲ್ಲ ಅವರು ಗೋವರ್ಧನ್ ಅವ್ರಿಗೆ ಕೇಳ್ತಾರೆ. ಇಷ್ಟು ವರ್ಷ ನಾನು ಉಳ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದು ನಿಮ್ಮನ್ನೆಲ್ಲ ಗೋವರ್ಧನ್ ದೇಶ್ಮುಖ್. ಈ ಮನೆ ಮರ್ಯಾದೆ, ಮಕ್ಕಳ ಗೌರವ ಅಂತೆಲ್ಲ ಹೇಳ್ತಾರೆ. ಅಂತೆಲ್ಲ ಹೇಳಿದಾಗ
ಅದೇ ಟೈಮಿಗೆ ಈ ಮನೆತನದ ಹೆಸರನ್ನ ರಾಧಿಕಾ ಪ್ಲೀಸ್ ಅಂತೆಲ್ಲ ಹೇಳ್ತಾರೆ. ಮನೇಲಿ ನಡೀತಾ ಇರೋ ಪ್ರತಿಯೊಂದು ವಿಚಾರಕ್ಕೂ ಈ ವಿಚಾರ ಯಾಕೆ ಹಿಡ್ಕೊಂಡು ಚುಚ್ಚಿ ಮಾತಾಡ್ತೀಯ ಅಂತೆಲ್ಲ ಕೇಳ್ದೆ ನನ್ನನ್ನು ಸ್ವಲ್ಪ ಮನುಷ್ಯನ ಥರ ನೋಡಿ ರಾಧಿಕಾ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಮೇಡಮ್ ಅವರು ಬೇಕಾಗಿಲ್ಲ, ನಿಮ್ಮ ಯಾವ ಉಪದೇಶನೂ ನನಗೆ ಬೇಕಾಗಿಲ್ಲ ಅಂತ ಮೇಡಮ್ ಅವರು ಕಂಡೀಷನ್ ಮಾಡಿ ಹೇಳ್ತಾರೆ. ಕೋಪ ಮಾಡಿಕೊಂಡು ಇಲ್ಲಿದ್ದ ಗೋವರ್ಧನ್ ಅವರು ಹೊರಗಡೆ ಹೋಗ್ಬಿಡ್ತಾರೆ. ಗೋವರ್ಧನ್ ಅವರು ಹೊರಗಡೆ ಹೋದಾಗ ಮೇಡಮ್ ಅವರು ಹೋದ್ರೇನಂತ ಸೈಡಿಗೆ ನೋಡ್ತಾರೆ. ಇವರಿಬ್ಬರು ಮಾತಾಡೋದನ್ನು ಅವ್ರ ತಮ್ಮ